ದೆಹಲಿಯ ಕರ್ನಾಟಕದ ಶೃಂಗೇರಿ ಪೀಠದ ಒಡೆತನದ ಶಾರದಾ ಶಿಕ್ಷಣ ಸಂಸ್ಥೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ದೇಶಕ್ಕೆ ಕೀರ್ತಿ ಅಂತಿದ್ದಾರೆ. ಆದರೆ ಇದೇ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿದ್ದಂಥವರು ಚೈತನ್ಯಾನಂದ ಸ್ವಾಮಿ. ಈ ಚೈತನ್ಯಾನಂದ ಸ್ವಾಮಿ ವಿರುದ್ಧ 17 ವಿದ್ಯಾರ್ಥಿನಿಯರು ಲೈಂಗಿಕ ಕಿರುಕುಳ ನೀಡಿರುವ ಕೇಸನ್ನು ದಾಖಲಿಸ್ತಾ ಇದ್ದಂತೆಯೇ ಸ್ವಾಮಿ ಪರಾರಿಯಾಗಿದ್ದಾರೆ. ದೆಹಲಿಯ ವಸಂತ್ ಕುಂಜ್ನಲ್ಲಿರುವ ಶಾರದಾ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ನಿರ್ದೇಶಕ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥಸಾರಥಿ ಈಗ ದೆಹಲಿ ಪೊಲೀಸರಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಸ್ವಾಮೀಜಿ. ಶಾರದಾ ಸಂಸ್ಥೆಯಲ್ಲಿ ಓದುತ್ತಿದ್ದ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕೇಸ್ನಲ್ಲಿ ಸಿಲುಕಿರುವ ಖಾವಿದಾರಿ. ಈ ಸ್ವಾಮೀಜಿಯ ಕಾಮಪುರಾಣಕ್ಕೆ ಬೇಸತ್ತು ನೊಂದು ಹೋದ 17 ವಿದ್ಯಾರ್ಥಿನಿಯರು ದೆಹಲಿ ಪೊಲೀಸರಿಗೆ ದೂರು ಕೊಟ್ಟಿದ್ರು. ದೂರು ಪಡೆದ ಪೊಲೀಸರು ಎಫ್ಐಆರ್ ಹಾಕ್ತಿದ್ದಂತೆ ಸ್ವಯಂ ಘೋಷಿತ ದೇವಮಾನವ ಪರಾರಿಯಾಗಿತ್ತು. ಕಾವಿಧಾರಿಗಾಗಿ ಖಾಕಿ ಪಡೆ ಹುಡುಕಾಟ ನಡೆಸ್ತಿದೆ. ಅಂದ ಹಾಗೆ 62 ವರ್ಷದ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಮೇಲೆ ವಿದ್ಯಾರ್ಥಿನಿಯರೇ ದೂರು ಕೊಟ್ಟಿದ್ದಾರೆ. ಈ ದೂರಿನಲ್ಲಿ 21 ವರ್ಷದ ಯುವತಿ ಸ್ವಾಮೀಜಿ ಹೇಗೆಲ್ಲ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಅನ್ನೋದನ್ನು ನಮೂದಿಸಿದ್ದಾರೆ. ಬೇಬಿ ಐ ಲವ್ ಯು ಅಂತ ನನಗೆ ಸಂದೇಶ ಕಳಿಸಿದ್ರು. ಮಗು ನಾನು ನಿನ್ನನ್ನ ಪ್ರೀತಿಸ್ತೇನೆ ಅಂತ ಹೇಳಿದ್ರು. ನಾನು ನಿನ್ನನ್ನು ಆರಾಧಿಸ್ತೇನೆ ಅಂತ ಹೇಳಿದ್ರು. ಇವತ್ತು ಸುಂದರವಾಗಿ ಕಾಣುತ್ತಿದ್ದೀರಿ ಅಂತಿದ್ರು. ಅವರ ಎದುರು ನಿಂತಾಗ ವಿಚಿತ್ರವಾಗಿ ನೋಡ್ತಿದ್ರು. ನನ್ನ ಕೂದಲಿನ ಬಗ್ಗೆಯೂ ಹೊಗಳ್ತಿದ್ರು. ಮೆಸೇಜ್ ಕಳಿಸಿ ರಿಪ್ಲೈ ಮಾಡಲು ಒತ್ತಾಯಿಸ್ತಿದ್ರು ಅಂತ ವಿದ್ಯಾರ್ಥಿನಿ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಇನ್ನು ಮತ್ತೊಬ್ಬ ವಿದ್ಯಾರ್ಥಿನಿ ಕೊಟ್ಟ ದೂರಲ್ಲಿ ಸ್ವಾಮೀಜಿ ಹೇಗೆಲ್ಲ ಆಮಿಷಗಳನ್ನ ಒಡ್ಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಅಂತ ಉಲ್ಲೇಖಿಸಿದ್ದಾರೆ. ನನಗೆ ಹಲವು ಸಲ ಸ್ವಾಮೀಜಿ ಹಣದ ಆಮಿಷ ಒಡ್ಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ವಿದೇಶಿ ಪ್ರವಾಸ ಮಾಡಿಸೋದಾಗಿ ಹೇಳಿ ದೌರ್ಜನ್ಯ ಎಸಗಿದ್ದಾರೆ. ಆಶ್ರಮದಲ್ಲಿ ಸ್ವಾಮೀಜಿಗಾಗಿ ಪ್ರತ್ಯೇಕ ಕೊಠಡಿ ಇದೆ. ಆ ಕೊಠಡಿಗೆ ಅನೇಕ ರಹಸ್ಯ ಬಾಗಿಲುಗಳು ಇತ್ತು ಅಂತಾನು ವಿದ್ಯಾರ್ಥಿನಿ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಇನ್ನು ಈ ಸ್ವಯಂ ಘೋಷಿತ ಸ್ವಾಮೀಜಿ ಚೈತನ್ಯಾನಂದ ಒಟ್ಟು 28 ಪುಸ್ತಕಗಳನ್ನ 143 ಸಂಶೋಧನಾ ಪ್ರಬಂಧವನ್ನು ಬರೆದಿದ್ದಾರಂತೆ. ಇದರಲ್ಲಿ ಆಪಲ್ ಕಂಪನಿ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಮತ್ತು ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಮೆಚ್ಚಿಕೊಂಡು ಮುನ್ನುಡಿ ಬರೆದಿದ್ರು ಅಂತಾನು ಬಿಲ್ಡಪ್ ಕೊಟ್ಟಿರೋದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗ್ತಿದೆ. ಏನೇ ಆಗ್ಲಿ ದೆಹಲಿಯ ಶಾರದಾ ಶಿಕ್ಷಣ ಸಂಸ್ಥೆಗೆ ವಿಶ್ವದಲ್ಲೇ ದೊಡ್ಡ ಸ್ಥಾನಮಾನವಿದೆ. ಅಂಥ ಶಿಕ್ಷಣ ಸಂಸ್ಥೆಯಲ್ಲಿ ಖಾವಿ ತೊಟ್ಟು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂದ್ರೆ ಇದು ನಿಜಕ್ಕೂ ನಾಚಿಕೆಗೇಡು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.